ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಕರ್ನಾಟಕದ ರಾಜಕೀಯ ವಲಯದಲ್ಲಿ ಗಂಭೀರ ಚರ್ಚೆಗೆ, ಕೆಲವರ ಆತಂಕಕ್ಕೆ, ಇನ್ನು ಕೆಲವರ ನಿರೀಕ್ಷೆಗೆ ಕಾರಣ ಆಗಿರುವುದು ಸಚಿವ ಸಂಪುಟ ವಿಸ್ತರಣೆ. ಈಗ ರಾಜ್ಯ ಸಚಿವ ಸಂಪುಟದಲ್ಲಿ 13 ಸಚಿವರಿದ್ದಾರೆ. ಒಟ್ಟು 34 ಜನ ಸಚಿವರು ಇರಬಹುದಾದ ಸಂಪುಟ ಆಗ್ಬೇಕಿದು. ಅಂದ್ರೆ ಇನ್ನು 20 ಜನರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕಲ್ಪಿಸುವುದಕ್ಕೆ ಸಾಧ್ಯ ಇದೆ. ಆದರೆ ಅದು ಯಾವಾಗ? ಇದು ಪ್ರಶ್ನೆ. ಇದು ಕೇವಲ ಪ್ರಶ್ನೆಯಾಗಿ ಮಾತ್ರ ಉಳಿದಿಲ್ಲ. ಕಾಂಗ್ರೆಸ್ ಪಕ್ಷದ ಒಳಗಡೆ ಬಹಳ ಜನರ ನಿರೀಕ್ಷೆಗೆ, ಕೆಲವರ ಆತಂಕಕ್ಕೆ, ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನುವುದಕ್ಕೆ ಕಾರಣ ಆಗಿದೆ. ಹಾಗಿದ್ರೆ ಯಾವಾಗ ಆಗತ್ತೆ ಸಂಪುಟ ವಿಸ್ತರಣೆ? ಈಗಿರುವ ಬಹಳ ಮುಖ್ಯವಾದ ಪ್ರಶ್ನೆ ಒಂದೇನೆ. ಆಷಾಢಕ್ಕೆ ಮೊದಲು ಸಂಪುಟ ವಿಸ್ತರಣೆ ಆಗುತ್ತೋ ಇಲ್ವೋ? ಸೊ ಆಷಾಢಕ್ಕೆ ಮೊದಲು ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕು ಅಂದ್ರೆ ಈ ತಿಂಗಳ 12ರ ಒಳಗೆ ಅದು ಮುಗಿದು ಹೋಗ್ಬೇಕು. 12 ಮ್ಯಾಕ್ಸಿಮಮ್. ಅದಾದ್ಮೇಲೆ ಆಷಾಢ ಪ್ರಾರಂಭ ಆಗುತ್ತೆ. ಹಾಗಿದ್ರೆ ಆಷಾಢಕ್ಕೆ ಮೊದಲಾಗುತ್ತೆ. ಯಾಕಂದ್ರೆ ನಾವು ಈ ವಿಚಾರವನ್ನು ಹೇಳೋದು ಬಹಳ ಮುಖ್ಯವಾದ ಕಾರಣ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಹಾನ್ ದೈವ ಭಕ್ತರು. ಅವರು ಈ ರಾವ್ ಕಾಲ, ಗುಳಿಗಾಲ, ಇನ್ನೊಂದು ಕಾಲ, ಎಲ್ಲ ಕಾಲವನ್ನ ನಂಬುವವರು. ಸ್ವಾಮಿಗಳು, ಸಜ್ಜನರು, ಅವರ ಮಾರ್ಗದರ್ಶನದಂತೆ ನಡೆಯುವವರು. ಅವರ ಸುತ್ತಮುತ್ತ ಸ್ವಾಮಿ ಸಂತರ ಬಹುದೊಡ್ಡ ಪಡೆ ಇದೆ. ಈ ಸ್ವಾಮಿ ಸಂತರು ಇವರಿದ್ದಾರೆ. ಇವರು ಆಷಾಢದಲ್ಲಿ ಅವರಿಗೆ ಸಂಪುಟ ವಿಸ್ತರಣೆಗೆ ಅನುಮತಿ ನೀಡಲಾರರು. ಹೀಗೆ ಸಾಧು ಸಂತರ ಅನುಮತಿ ಇಲ್ಲದೇನೆ ಡಿ ಕೆ ಶಿವಕುಮಾರ್ ಏನು ಮಾಡಲ್ಲ. ಸೊ ಅದರಿಂದ 12ರ ಒಳಗಡೆ ಸಂಪುಟ ವಿಸ್ತರಣೆ ಆಗದಿದ್ರೆ ಅದು ಮತ್ತೆ 1 ತಿಂಗಳು ಕಾಲ ಕಾಯ್ಬೇಕು. ಸೊ ಈಗ ಬಂದಿರುವ ಮಾಹಿತಿಯ ಪ್ರಕಾರ 12ನೇ ತಾರೀಕು ಮುಹೂರ್ತ ಬಹಳ ಚೆನ್ನಾಗಿದೆ ಅಂತೆ. ಗ್ರಹಗಳೆಲ್ಲ ಎಲ್ಲಿರ್ಬೇಕೋ ಅಲ್ಲೇ ಇವೆ. ಯಾವುದು ಗ್ರಹ ಕೂಡ ವಕ್ರ ದೃಷ್ಟಿಯಿಂದ ನೋಡ್ತಾ ಇಲ್ಲ. ಸೊ ಆದ್ರಿಂದ 12ನೇ ತಾರೀಕು ಸೂಕ್ತ ಅನ್ನುವ ಸಲಹೆಯನ್ನ ಮುಖ್ಯಮಂತ್ರಿಗಳಿಗೆ ಸಾಧು ಸಂತರು, ಜ್ಯೋತಿಷಿಗಳು, ಗಿಳೀಶಕಂದವರು ಇವರೆಲ್ಲ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆ ಒಪ್ಪಬೇಕಾದ್ರು ಕಾಂಗ್ರೆಸ್ ಹೈಕಮಾಂಡ್. ಸೊ ರಾಹುಲ್ ಗಾಂಧಿ ಅವರು ಯಾರು ಹೇಳ್ಬೇಕು, ಸಾಧು ಸಂತರಾಗ್ಲಿ, ಗಿಳೀಶಕಂದವರಾಗ್ಲಿ, ಜ್ಯೋತಿಷಿಗಳಾಗ್ಲಿ, ಬ್ರಹ್ಮಾಂಡನೋ ಪಿಂಡನೋ ಅಂಡನೋ ಅಂತ ಅವ್ರು ಇರ್ತಾರಲ್ಲ ಬಂದ್ಕೊಂಡು ಅವ್ರು ಹೇಳ್ಬೇಕು ಅಷ್ಟೇ. ಆದ್ರೆ ರಾಹುಲ್ ಗಾಂಧಿ ಅದನ್ನ ನಂಬ್ತಾರ ಇಲ್ಲ ಗೊತ್ತಿಲ್ಲ. ಸೋನಿಯಾ ಗಾಂಧಿ ಅವ್ರು ಗೊತ್ತಿಲ್ಲ, ಅವ್ರು ಕ್ರಿಶ್ಚಿಯನ್ರು ಬೇರೆ, ಅವ್ರು ನಂಬ್ತಾರೆ ಇಲ್ಲ ಗೊತ್ತಿಲ್ಲ. ಸೊ ಅದರಿಂದ ಹೀಗೆ ಯಾರಾದ್ರೂ ಹೋಗ್ಬೇಕು ಆಷಾಢದ ಒಳಗಡೆ ಆಗತ್ತಾ? ರಾಹುಲ್ ಗಾಂಧಿ ಅವರು ಈಗಿನ ಮಾಹಿತಿಯ ಪ್ರಕಾರ ಅವರು ವಿದೇಶದಲ್ಲಿದ್ದಾರೆ. ಅವರು ವಿದೇಶದಲ್ಲಿ ಬಹಳ ದಿನ ಇರ್ತಾರೆ. ಅವರು ಈಗಾಗಲೇ ಅವ್ರು 6ನೇ ತಾರೀಕು ವಾಪಸ್ ಬರಬೇಕಾಗಿತ್ತು. ಆದ್ರೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಅವರು 10ನೇ ತಾರೀಕಿನವರೆಗೆ ತಮ್ಮ ವಿದೇಶ ಪ್ರವಾಸವನ್ನ ವಿಸ್ತರಿಸ್ತಿದ್ದಾರೆ. ರಾಹುಲ್ ಗಾಂಧಿ ಅವ್ರು ಬರೋದಂತೂ ಆಗಲ್ಲ. ಅದೇನೋ ಪಟ್ಟಿ ಏನು ವಾಟ್ಸಪ್ ಮಾಡ್ಬಿಟ್ಟು ಅವರಲ್ಲಿ ನೋಡ್ಬಿಟ್ಟು ಓಕೆ ಅಂತ ಕೊಟ್ಟು ಹಂಗೆಲ್ಲ ಆಗಲ್ಲ. ಸೊ ಪಟ್ಟಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ, ಕೆ ಸಿ ವೇಣುಗೋಪಾಲ್ ಅವರ ಪಟ್ಟಿಯನ್ನು ಇಟ್ಕೊಂಡು ಹೋಗ್ಬಿಟ್ಟು ಅವ್ರ ಮುಂದಿಟ್ಟು, ಸೊ ಇವ್ರು ಈ ಕಾರಣಕ್ಕೆ ಬೇಕು, ಇವ್ರು ಈ ಕಾರಣಕ್ಕೆ ಬೇಡ, ಇವ್ರನ್ನ ತಗೋಬೇಕು, ಇವ್ರನ್ನ ತಗೋಕೂಡ್ದು, ಇವ್ರೇನಿದ್ದಾರೆ, ಇವ್ರು ಸಿದ್ದರಾಮಯ್ಯವ್ರ ಗುಂಪಿನವರು, ಇವ್ರು ಡಿ ಕೆ ಶಿವಕುಮಾರ್ ಗುಂಪಿನವರು, ಇವ್ರು ಖರ್ಗೆ ಸಾಹೇಬ್ರ ಗುಂಪಿನವರು ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಎಲ್ಲ ಮಾಡ್ಬೇಕು. ಸೊ ಅದರಿಂದ ರಾಹುಲ್ ಗಾಂಧಿ ವಿಲ್ ಹ್ಯಾವ್ ಟು ಕಮ್ ಬ್ಯಾಕ್. ಅವರು 10ಕ್ಕೆ ಬಂದ್ರೆ 12ನೇ ತಾರೀಕು ಅಂದ್ರೆ 10ನೇ ತಾರೀಕು ಅಥವಾ 11ನೇ ತಾರೀಕು ಅವ್ರ ಪಟ್ಟಿಯನ್ನ ನೀಡಿ ಒಪ್ಪಿಗೆ ನೀಡಿದ್ರೆ 12ನೇ ತಾರೀಕು ಆಗ್ಬಹುದು. ಈಗ 10ನೇ ತಾರೀಕು 6ನೇ ತಾರೀಕು ಬರ್ಬೇಕಾದವ್ರು 10ನೇ ತಾರೀಕು ಅಂತ ಅಂದ್ಕೊಂಡವ್ರು ಇನ್ನು ಮತ್ತೇನೋ 2 ದಿನ 3 ದಿನ ವಿಸ್ತರಣೆ ಮಾಡ್ಬಿಟ್ರು ಅಂದ್ರೆ ಅಲ್ಲಿಗೆ ಸಂಪುಟ ಪುನಾರಚನೆ ಏನಿದೆ, ಸಂಪುಟ ವಿಸ್ತರಣೆ ಏನಿದೆ ಅದು ಮತ್ತೆ ನೆನಗುದಿಗೆ ಬಿದ್ದಂತೆ. ಮತ್ತೆ 1 ತಿಂಗಳ ಕಾಲ ಪಡ್ಚ. ಸೊ ಆದ್ರೆ ಇವತ್ತಿನ ಸ್ಥಿತಿ ಹೇಗಿದೆ ಕರ್ನಾಟಕದ್ದು ನೋಡಿ. ಒಂದು ಕಡೆ ಬರಗಾಲ ಇದೆ ಅಲ್ವಾ, ಬರಗಾಲ ಬರುವ ಚಾನ್ಸಸ್ ಇದೆ. ಸೊ ಈ ಜೂನ್ ತಿಂಗಳ ಮಳೆ ಇದೆಯಲ್ಲ, ಅದು ವಾಡಿಕೆಯ ಮಳೆಗಿಂತ 46% ಕಡಿಮೆ ಇದೆ. ಸೊ ಆದ್ರಿಂದ ಬಹಳ ಗಂಭೀರವಾದ ಸ್ಥಿತಿ ಇದೆ. ಬಹುತೇಕ ಜಲಾಶಯಗಳೇನಿವೆ ಬರಿದಾಗಿವೆ.
KRS ನಲ್ಲಿ ಏನಿದೆ ಬೆಂಗಳೂರಿಗೆ ನೀರು ಉಣಿಸುವ KRS, ಮಂಡ್ಯ ಜಿಲ್ಲೆ KRS ನಲ್ಲಿ ಈಗ 6 TMC ನೀರಿದೆಯಂತೆ. ಈ 6 TMC ನೀರಿನಲ್ಲಿ ಒಂದು ತಿಂಗಳಿಗೆ ಕುಡಿಯುವುದಕ್ಕೆ 3 TMC ನೀರು ಬೇಕು. ಅಂದ್ರೆ 2 ತಿಂಗಳಿಗೆ ಕುಡಿಯುವುದಕ್ಕೆ ಬೇಕಾದಷ್ಟು ನೀರು KRS ನಲ್ಲಿದೆ, ಆದ್ರೆ ರೈತರು ಗಾನ್ ಕೇಸ್. ಈ ಪರಿಸ್ಥಿತಿ ಏನಿದೆ ತುಂಗಭದ್ರಾದಲ್ಲಿ ಡ್ಯಾಮ್ನಲ್ಲಿದೆ, ಕೃಷ್ಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಮಳೆ ಬಿದ್ದರಿಂದ ಸ್ವಲ್ಪ ತುಂಬಬಹುದು ಅನ್ಸುತ್ತೆ. ಬಹುತೇಕ ಜಲಾಶಯಗಳ ಗಂಭೀರವಾದ ಸಮಸ್ಯೆ ಅಂತಂದ್ರೆ ನಾವು ಖಾಲಿಯಾಗಿವೆ, ಮಳೆ ಯಾವಾಗ ಬರುತ್ತೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲದೆ ಇರೋದು. ಇಂಥ ಸಿಚುವೇಶನ್ ನಲ್ಲಿ ಒಂದು ರಾಜ್ಯ ಸರ್ಕಾರದ ಜವಾಬ್ದಾರಿಗಳೇನು? ಸೊ ಬೆಂಗಳೂರು ಕೂತು ಪತ್ರಿಕಾಗೋಷ್ಠಿ ಮಾಡೋದು ಚೆನ್ನಾಗಿರುತ್ತೆ, ಇಲ್ಲಿ ಹೇಳಿಕೆಗಳನ್ನು ಕೊಡೋದು ಚೆನ್ನಾಗಿರುತ್ತೆ, ಮಾಧ್ಯಮಗಳು ತಮ್ಮ ಪರವಾಗಿ ವರದಿಗಳನ್ನ ಪಡೆಯೋದೆಲ್ಲ ಬಹಳ ಸುಲಭ. ಅದು ಹೇಗೆ ಅಂತ ನಾನು ಹೇಳಕ್ ಹೋಗಲ್ಲ. ಸೊ ಅದರಿಂದ 30 ದಿನಗಳ ಕಾರ್ಯಯೋಜನೆ, 50 ದಿನಗಳ ಯೋಜನೆ, ಹಿಂದಿನ ಯಾವ ಸಚಿವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಈ ರೀತಿ ಕೆಲಸ ಮಾಡಿರ್ಲಿಲ್ಲ, ಅಂತ ಅದ್ಭುತವಾದಂತಹ ರೋಡ್ ಮ್ಯಾಪ್ ಇದೆ ಅಂತೆಲ್ಲ ನಮ್ಮ ನಿರೂಪಕರುಗಳು ಹೇಳ್ಬೋದು. ಆದ್ರೆ ವಾಸ್ತವ ಕ್ರಿಯಲ್ ಆಗಿದೆ, ವಾಸ್ತವ ಕ್ರೂರವಾಗಿದೆ. ಯಾಕಂತಂದ್ರೆ ರೈತರಿಗೆ ಏನಿದ್ದಾರೆ, ನೀವು 1 ತಿಂಗಳು ಈಗ ವಿಳಂಬ ಆಗಿದೆ ಮಳೆ ಆಗೋದಕ್ಕೆ. ಈ 1 ತಿಂಗಳು ವಿಳಂಬ ಆಗಿರೋದು ಇದೆಯಲ್ಲ, ನೀವು ಬಹುತೇಕ ಬೆಳೆಗಳಿದೆಯಲ್ಲ ಕರ್ನಾಟಕದಲ್ಲಿ ತೆಗೆದುಕೊಳ್ಳಿ, ಇಲ್ಲಿ ನಾವು 3 ಬೆಳೆ ಬೆಳೆಯಲ್ಲ. ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಮಂಡ್ಯ ಎಲ್ಲೆಲ್ಲಿ ಕಾವೇರಿ ನೀರು ಬರುತ್ತೋ ಅಲ್ಲಿ 2 ಬೆಳೆ ಬೆಳೆಯೋದು. ಈ 2 ಬೆಳೆ ಬೆಳೆಯೋ ಸಂದರ್ಭ 1 ತಿಂಗಳ ಅದು ಮುಂದಕ್ಕೆ ಹೋದ್ರೆ ರೈತರ ಸ್ಥಿತಿ ಗಂಭೀರ. ಸೊ ಇದನ್ನ ನೋಡೋದಕ್ಕೆ ಮೀಟಿಂಗ್ ಮಾಡೋದಕ್ಕಾರು ಮಂತ್ರಿಗಳು ಬೇಕಲ್ವಾ? ಒಂದೊಂದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನಿದ್ದಾರೆ ಒಬ್ಬೊಬ್ಬರಿಗೆ 3 ಜಿಲ್ಲೆ ಕೊಟ್ಟಿದ್ದೀವಿ. ಎಲ್ಲಿ ಹೋಗ್ಬೇಕು ಅವನು? 3 ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯನ್ನು ನೋಡ್ಬೇಕು ಅವನು? ಈಗ ಫಾರ್ ಎಕ್ಸಾಂಪಲ್ ಈಗ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಮಳೆ ಆಗ್ತಾ ಇದೆ. ಸೊ ನೀವು ಯಾರೋ ಒಬ್ಬರು ಮಂತ್ರಿ ನೀವು 3 ನೋಡ್ಬೇಕು, UT ಖಾದರ್ ಅವರು. ಸೊ ಅದೇನಿದೆ ಅದು ಅಡ್ಮಿನಿಸ್ಟ್ರೇಷನ್ ವಿಲ್ ಕೊಲ್ಯಾಪ್ಸ್ ಅಂತ. ಅದಕ್ಕೆ ಬೇಕಾಗಿದೆ ಈ ಸೀರಿಯಸ್ನೆಸ್ ಕಾಂಗ್ರೆಸ್ ಹೈಕಮಾಂಡಿಗೆ ಬೇಕು ಅಂತ. ಈ ರಾಹುಲ್ ಗಾಂಧಿ ಅವರಿಗೆ ಏನೋ ಈ ವಿದೇಶ ಪ್ರವಾಸ ಚಟ ಅವರಿಗೆ. ಅವ್ರು 2 ತಿಂಗಳಾದ ಕಣ ಹೋಗ್ಬಿಡ್ತಾರೆ. ಯಾಕೆ ಹೋಗ್ತಾರೋ ಗೊತ್ತಿಲ್ಲ ಅವ್ರು ವಿದೇಶ ಪ್ರವಾಸ. ಎಲ್ಲೋ ಕರೆದರೆ ಯಾವಕ್ಕೆ ಯೂನಿವರ್ಸಿಟಿಗಳಿಗೆ ಹೋಗ್ತಾರೆ, ಭಾಷಣ ಮಾಡ್ತಾರೆ, ಎಲ್ಲ ಸರಿ ಅದು. ಆದ್ರೆ ಇದಕ್ಕಿಂತ ನಾಪತ್ತೆ ಆಗ್ಬಿಟ್ಟು 15 ದಿವಸ ಒಬ್ಬ ನಾಯಕರು ಇಲ್ಲ ಅಂತಂದ್ರೆ ಅದು ನೀವು ಪ್ರತಿಪಕ್ಷದ ರಾಜಕಾರಣಕ್ಕೆ ಅದ್ರ ಮೇಲೆ ಬೀರುವ ಪರಿಣಾಮಗಳೇನು ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ಈಗ ಅಯೋಧ್ಯೆದಾಗಿದೆ. ಅಯೋಧ್ಯೆ ವಿಚಾರದಲ್ಲಿ ಕಾಂಗ್ರೆಸ್ ಒಂದು ಸ್ಟ್ಯಾಂಡ್ ತಗೊಂಡಿದೆ, ರಮೇಶ್ ಮಾತಾಡ್ತಿದ್ದಾರೆ ಸರಿ. ಆದ್ರೆ ರಾಹುಲ್ ಗಾಂಧಿ ಅವರು ಮಾತಾಡ್ಬೇಕು, ನರೇಂದ್ರ ಮೋದಿ ಅವರು ಮಾತಾಡ್ಬೇಕು. ನರೇಂದ್ರ ಮೋದಿ ಅವರು ಎಲ್ಲ ಮುಚ್ಕೊಬಿಟ್ಟು ಅವ್ರು ಬೇಕಾದ ಮಾತಾಡ್ತಾರೆ, ಮಾತೇ ಆಡಲ್ಲ, ಅವ್ರು ಪ್ರೆಸ್ ಕಾನ್ಫರೆನ್ಸ್ ಕರೆಯಲ್ಲ. ಅವ್ರು ಏನಾದ್ರು ಪಬ್ಲಿಕ್ ಮೀಟಿಂಗ್ಗಳು ಮಾಡ್ತಾರೆ ಅಷ್ಟೇ. ಅವರು ಇಂಪಾರ್ಟೆಂಟ್ ಇಶ್ಯೂಗಳ ಬಗ್ಗೆ ಮಾತನಾಡಲ್ಲ, ನಿರ್ಲಕ್ಷ್ಯ ಮಾಡ್ತಾರೆ. ಇದು ಮಾತಾಡೋದಕ್ಕೆ ಅಪೋಸಿಷನ್ ಲೀಡರ್ ಅವರು ಬೇಕಲ್ವಾ? ಇವರಾದ್ರೂ ಮಾತಾಡ್ಬೇಕಲ್ಲ. ಜಯರಾಮ್ ರಮೇಶ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದು, ಟ್ವೀಟ್ ಮಾಡೋದು ಕೂತ್ರೆ ಅದು ವಿಧಾನನ? ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ವಿಲ್ ಹ್ಯಾವ್ ಟು ಸಿಟ್, ದೇ ಹ್ಯಾವ್ ಟು ಡಿಸ್ಕಸ್ ಹೌ ಟು ಹ್ಯಾಂಡಲ್ ದ ಸಿಚುವೇಶನ್, ಹೌ ಟು ರಿಯಾಕ್ಟ್ ಟು ದ ಸಿಚುವೇಶನ್. ವರ್ಕಿಂಗ್ ಕಮಿಟಿ ನಾಮಕಾವಸ್ಥೆ ಇದೆ. ಅದು ಯಾವಾಗ ಸಭೆ ಸೇರುತ್ತೋ ಏನಕ್ಕೆ ಸೇರುತ್ತೋ ಎಲ್ಲ ಹುಜೂರುಗಳು ತುಂಬಿಕೊಂಡಿದ್ದಾರೆ ಅಲ್ಲಿ. ಇಂಡಿಪೆಂಡೆಂಟ್ ಆದ ಸ್ವತಂತ್ರವಾದ ವ್ಯಕ್ತಿತ್ವದ ಇರುವವರು ಕಾಂಗ್ರೆಸ್ ಹೈಕಮಾಂಡ್ ನಲ್ಲೇ ಇಲ್ಲ. ಸೊ ಹೈಕಮಾಂಡ್ ಅಂದ್ರೆ ಕೇವಲ ಸೋನಿಯಾ, ರಾಹುಲ್, ಪ್ರಿಯಾಂಕಾ, ಬಾದ್ರಾ ಇಂಥವು. ವಾಟ್ ವಿಲ್ ಹ್ಯಾಪನ್ ಟು ದಿಸ್ ನೇಷನ್ ಅಲ್ವಾ? ಇಂಥ ಸಿಚುವೇಶನ್ ಅಲ್ಲಿ ರಾಹುಲ್ ಗಾಂಧಿ ಇರಬೇಕು. ಅವರು ಪಕ್ಷದ ರಾಜಕಾರಣ ದೃಷ್ಟಿಯಿಂದನೂ ಬಹಳ ಮುಖ್ಯ. ಸೊ ಅದರಂತೆ ಉಳಿದ ರಾಷ್ಟ್ರದ ವಿಚಾರಗಳಿಗೆ ಸಂಬಂಧಪಟ್ಟಂತೂ ಬಹಳ ಮುಖ್ಯ. ಆದ್ರೆ ಇಲ್ಲಿ ಅದು ಆಗ್ತಾ ಇಲ್ಲ. ಸೊ ಈಗ ಸಂಪುಟ ವಿಸ್ತರಣೆ ನೋಡಿ, ಈಗ ನಂಬಿಕೆ 12ರ ನಂತರ ಆಷಾಢ ಮಾಸದ ಮುಗಿಯುವವರೆಗೆ ವಿಸ್ತರಣೆ ಆಗದಿರುವ ಸಿಚುವೇಶನ್ ಬಂದ್ರೆ ನನಗೆ ಅನುಮಾನ ಇದೆ. ಯಾಕಂದ್ರೆ ಇಲ್ಲಿರುವ ಗುಂಪುಗಳು, ನೀವು ಸುಮಾರು 55ರಿಂದ 60 ಶಾಸಕರು ಮಂತ್ರಿಗಳಾಗೋದಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ. ಬೇರೆ ಬೇರೆ ರೀತಿಯ ಒತ್ತಡಗಳನ್ನು ಹಾಕ್ತಾ ಇದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವ್ರ ಮನೆಗೆ ಒಂದು ಗುಂಪು ಬರುತ್ತೆ, ಅದೇ ಗುಂಪಿನವ್ರು ಎದ್ದು ಬಿದ್ದು DK ಶಿವಕುಮಾರ್ ನೋಡಕ್ ಹೋಗ್ತಾರೆ. ಅದರಿಂದ ಖರ್ಗೆ ಅವ್ರು ಬಂದ್ರೆ ಖರ್ಗೆ ಅವ್ರ ಮನೆಗೆ ಹೋಗಿ ಕುತ್ಕೋತಾರೆ ಅಲ್ವಾ? ಈಗ ಇನ್ನೊಂದು 1-2 ದಿನಗಳಲ್ಲಿ ಸುರ್ಜೇವಾಲಾ ಬರ್ತಾರಂತೆ, ಡಿಸ್ಕಸ್ ಮಾಡ್ತಾರಂತೆ. ಏನ್ ಮಾಡಿದ್ರು ರಾಹುಲ್ ಗಾಂಧಿ ಅವರು ಒಪ್ಪಿಗೆ ಕೊಡ್ಬೇಕಲ್ವಾ? ಅದಕ್ಕೆ ಮತ್ತೆ ನೀವು 10ನೇ ತಾರೀಕುವರೆಗೆ ಕಾಯ್ಬೇಕು. ಅದ್ರ ಸಂಪುಟ ವಿಸ್ತರಣೆ ಯಾವಾಗ? ಮತ್ ಮುಹೂರ್ತ ಬೇರೆ. ನಾವೊಂಥರ ನಾವು ಹಂಗೆ ಸನಾತನಿಗಳಲ್ವ ನಾವು. ನಮ್ಗೆ ಏನ್ ಮಾಡೋದಿದ್ರು ಅಷ್ಟೇ, ಅದು ಏನಿದ್ರು ಅದು ದೈವಾಜ್ಞೆ ಆಗ್ಬೇಕು.
ತೇನ ವೀನಾ ತೃಣಿಮಪಿ ನ ಚಲತಿ ನ ಚಲತಿ ನ ಚಲತಿ ನ ಚಲತಿ, ಏನು ಚಲತಿನೇ ಇಲ್ಲ, ಚಾಲನೆನೇ ಇಲ್ಲ, ಬದನೆಕಾಯಿ ಹೊಡ್ಸ್ಕೊಂಡು ಕೂತ್ಕೊಬಿಟ್ಟು ಈ ಸ್ಥಿತಿಗೆ ಬಂದು ಈ ದೇಶ ಕೂತ್ರೆ ರಾಹುಲ್ ಗಾಂಧಿ ಅವರು ಚಲನೆಯಿಂದ ಹೋಗಿ ಕೂತ್ಕೊಂಡ್ರು ದೇಶ. ಅವ್ರು ವಾಪಸ್ ಬರೋ ಹೊತ್ತಿಗೆ ಇಲ್ಲಿ ಗ್ರಹಗಳು ಎಲ್ಲೆಲ್ಲೋ ಹೊಟ್ಟೋಗ್ಬಿಡ್ತವೆ. ಅಜ್ಜಯ್ಯನವ್ರು ಏನೋ ಅಂತ ಅಂದ್ಬಿಡ್ತಾರೆ. ಸೊ ಇಲ್ಲ ಕಣ್ರಿ ಸರಿ ಇಲ್ಲ ತೀರ್ಥ ಹಾಕ್ಬೇಕು ಅಂತಾರೆ ಅಜ್ಜಯ್ಯ. ಸೊ ಅಜ್ಜಯ್ಯನವ್ರು ಹೇಳಿದ್ದನ್ನ ಮುಖ್ಯಮಂತ್ರಿಗಳು ಕಳೆದ ದಾಟಲ್ಲ. ಅದ್ರ ಜೊತೆಗೆ ಉಳಿದಿರುವಂತ ಈ ಶಾಸಕರುಗಳು ಅವರು ಇವರು ಪಾಪ ಅವ್ರಿಗೆ ಈ ರಾತ್ರಿ ನಿದ್ರೆ ಬರಲ್ಲ. BP ಎಲ್ಲ ಜಾಸ್ತಿ ಆಗ್ಬಿಟ್ಟು, ಶುಗರ್ ಎಲ್ಲ ಜಾಸ್ತಿ ಆಗ್ಬಿಟ್ಟು ದಿನ ಬೆಳಗ್ಗೆ ಎದ್ರೆ ಡಾಕ್ಟರ್ ಬಂದು BP ನೋಡಿ ಯಾವಾಗ ಮಂತ್ರಿ ಆಗ್ತೀವಿ, ಯಾವಾಗ ಮಂತ್ರಿ ಆಗ್ತೀವಿ, ಯಾವಾಗ ಕಾಸು ಹೊಡೆಯೋದು, 28 ಇಲೆಕ್ಷನ್ ಒಳಗೆ ಮತ್ತೆ ದುಡ್ಡು ಮಾಡ್ಕೋಬೇಕು, ಅದನ್ನ ಮಾಡ್ಕೊಳ್ಳೋದು ಹೇಗೆ ಅಲ್ವಾ, ಕಮಿಷನ್ ಎಲ್ಲಿ ಪಡ್ಕೋಬೇಕು, ದಿನ ಹೋಗ್ತಾ ಇದೆ. ಇದೆಲ್ಲ ಇದ್ದಂಗೆ BP ಗಳು ಜಾಸ್ತಿ ಆಗ್ಬಿಡ್ತವೆ. ಅದ್ರ ಜೊತೆ ಮನೆಗಳಲ್ಲಿ ಹೆಂಡತಿರು ಮಕ್ಕಳು ಬೈಯಕ್ ಶುರು ಮಾಡ್ತಾರೆ, ಏನ್ರಿ ಮಂತ್ರಿನೇ ಆಗಿಲ್ಲ, ನಿಮ್ಗೆ ಯೋಗ್ಯತೆನೇ ಇಲ್ಲ, ನಿಮ್ ಬೆಲೆನೇ ಇಲ್ಲ, ನೀವು ಅಯೋಗ್ಯರು, ನಿಮ್ಗೆ DK ಶಿವಕುಮಾರ್ ನಿಮ್ಗೆ ಮಾಡಕ್ಕಾಗಲ್ಲ. ಕುತ್ಕೊಂಡು ಹೇಳೋದು ಬಹಳ ಈಸಿ ಇರ್ತವೆ ಇಂಥದ್ದು. ಅದೆಲ್ಲ ಮನೇಲಿ ಹಿಡ್ಕೊಂಡು ಜಾಡ್ಸಕ್ ಶುರು ಮಾಡ್ತಾರೆ ಹೆಂಡತಿರಲ್ಲ. ಆ ಜಾಡ್ಸೋದು ಹೋಗ್ಬಿಟ್ಟು BP ಎಲ್ಲ ಮ್ಯಾಲ ಹೋಗ್ಬಿಟ್ಟು ಶಿವಪಾದ ಸೇರೋ ಲೆವೆಲ್ಗೆ ಹೋಗ್ಬಿಟ್ಟು ಅವರು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಈ ಸಿಚುವೇಶನ್ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ನಾಳೆ ನನಗನ್ನಿಸುವ ಹಾಗೆ ಸಿ ದಟ್ ಖರ್ಗೆ ಅವರ ಜೊತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ಬೋದು, ಸುರ್ಜೇವಾಲಾ ಜೊತೆಗೆ ಒಂದು ಮೀಟಿಂಗ್ ಆಗ್ಬೋದು. ಅದ್ರ ಜೊತೆಗೆ ಏನ್ ಗೊತ್ತಾ, ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಮೌನ ಬಹುಮಟ್ಟಿಗೆ ಅಪಾಯಕಾರಿ ಆದದ್ದು. ಹಿ ಈಸ್ ಡೂಯಿಂಗ್ ಸಮಥಿಂಗ್. ಯಾವತ್ತೂ ಕೂಡ ಅವರ ರಾಜಕೀಯ ಬದುಕನ್ನು ನೋಡಿ ಅವರು ಮೌನವಿದ್ದಾಗ ಅವರು ಸ್ಟ್ರಾಟಜಿಗಳನ್ನ ರೂಪಿಸ್ತಿರ್ತಾರೆ. ಆ ಸ್ಟ್ರಾಟಜಿಗಳೆಲ್ಲ ಸಕ್ಸಸ್ ಆಗುತ್ತೆ ಅಂತ ನಾನು ಹೇಳಲ್ಲ, ಐ ಡೋಂಟ್ ಸೇ ದ್ಯಾಟ್. ಆದ್ರೆ ಈಸ್ ಡೂಯಿಂಗ್ ದ್ಯಾಟ್. ಅವರ ಹೆಜ್ಜೆ ಇದೆಯಲ್ಲ, ಅದೀಗ ಒಂದು ಮೀನಿನ ಹೆಜ್ಜೆ ಇದ್ದ ಹಾಗೆ. ನೀರಿನಲ್ಲಿ ಮೀನು ಹೆಜ್ಜೆ ಗುರುತು ಸಿಗಲ್ಲ. ಸಿದ್ದರಾಮಯ್ಯ ಕೂಡ ಹಾಗೆ, ಅವರ ಹೆಜ್ಜೆ ಗುರುತುಗಳು ಏನು ಅನ್ನುವುದು ಗೊತ್ತಾಗಲ್ಲ. ಸೊ ಈ ಕಾರಣಕ್ಕಾಗಿ ಅವ್ರನ್ನ ಹ್ಯಾಂಡಲ್ ಮಾಡ್ಬೇಕು. ಅದು ಸನ್ಮಾನ್ಯ ಮುಖ್ಯಮಂತ್ರಿ ಗೊತ್ತಿದೆ. ಅದಕ್ಕೆ ತಮ್ಮ ಹೆಂಡತಿ ಉಷಾ ಅವ್ರನ್ನ, ತಮ್ಮ ಸಹೋದರನ ಕರ್ಕೊಬಿಟ್ಟು ಅವ್ರ ಮನೆಗೆ ಹೋಗಿ ಇಡ್ಲಿ ವಡೆನೋ ಮಸಾಲೆ ದೋಸೆನೋ ತಿಂದ್ಬಿಟ್ಟು, ಸೊ ಮೊದ್ಲಾದ್ರೆ ಕೋಳಿ ಸಾರಿತ್ತು, ಸಿದ್ದರಾಮಯ್ಯನವರು ಅವ್ರಿಗೆ ಭೇಟಿ ಮಾಡಿದಾಗ ಕೋಳಿ ಗಿಳಿ ಇದ್ದಾಗ ಕಂಡಿಲ್ಲ ಅವ್ರ ಮನೆಯಲ್ಲಿ. ಬರೇ ಇಡ್ಲಿ ವಡನ ಏನೋ ಟೇಬಲ್ ಇರ್ತೋದ್ರ ಜೊತೆಗೆ DK ಅವ್ರ ಹೆಂಡತಿಯವ್ರ ಏನೋ ಒಂದು ಹಿಡ್ಕೋಬೋದು, ಗಿಫ್ಟ್ ಕೊಡಕ್ ಮುಖ್ಯಮಂತ್ರಿಗಳೇ ದೊಡ್ಡ ಹರಿವಾಣ ಇದ್ದಂಗೆ ಇತ್ತಪ್ಪ ಅದ್ರಲ್ಲಿ ಅಂತ ಇತ್ತ ಗೊತ್ತಿಲ್ಲ. ಅದೇನೋ ಒಂದು ಹಿಡಿದು ಅವ್ರು ಹಿಡ್ಕೊಬಿಟ್ಟು ಎಲ್ಲ ಫೋಟೋಗಳು ತೆಗೆಸ್ಬಿಟ್ಟು ಅವರ ಇದರಲ್ಲಿ ಎಕ್ಸ್ ಖಾತೆಯಲ್ಲಿ ಅಲ್ಲಿ ಇಲ್ಲಿ ಹಾಕ್ಬಿಟ್ಟು ಮುಖ್ಯಮಂತ್ರಿಗಳು ಬಂದಿದ್ರು ಅಂತ ಹೇಳಿ ಸಿದ್ದರಾಮಯ್ಯನವ್ರು ಹಾಕದ್ದು, ನಾನು ಸಿದ್ದರಾಮಯ್ಯನ ಮನೆ ತಿಂಡಿ ತಿನ್ನಕ್ ಹೋಗಿದ್ದೆ ಅಂತೇಳಿ ಮುಖ್ಯಮಂತ್ರಿಗಳು ಹಾಕೋದು. ಇಬ್ರು ಬಹಳ ಗಳಸ್ಯ ಕಂಠಸ್ಯ ಅನ್ನೋ ಟೈಪ್ ಹಾಕಿದ್ರು. ಆದ್ರೆ ಅವ್ರು ಗಳಸ್ಯ ಕಂಠಸ್ಯ ಅಲ್ಲ, ಕಂಠಸ್ಯ ಉರ್ಲಸ್ಯ ಅಂತ. ಒಬ್ರೊಬ್ರಿಗೆ ಉರ್ಲು ಹಾಕುವುದಕ್ಕೆ ರೆಡಿ ಆಗಿ ಇದ್ದಂತೆ ನನಗೆ ಕಾಣ್ತಾ ಇದೆ. ವಾಟ್ ವಿಲ್ ಹ್ಯಾಪನ್ ಟು ದಿಸ್, ಲೆಟ್ ಅಸ್ ವೇಟ್ ಅಂಡ್ ಸಿ. ನೋಡಬೇಕಾದಂತ ಕಾಲ ಬಂದಿದೆ. ಇರೋದ್ ಒಂದೇ, ಆಷಾಢ ಮಾಸ ಯಾಕಾರು ಬಂತ್ರಿ ಕಣ ನನ್ನ ಮಗಂದು. ಇದು ಬಹುತೇಕ ಶಾಸಕರಿಗೆ ಆಷಾಢ ಮಾಸಕ್ಕೆ ಈಗ ಬಯ್ಯೋ ಅಂತಾಗಿದೆ. ಆಷಾಢ ಬಂತು, ಬಿತ್ತು ಗೂಟ 12 ಒಳಗಡೆ ಆಗ್ಲರಪ್ಪ ಶಿವ ಶಿವ ಶಂಕರ ಅಂತಿದ್ದಾರೆ. ಗೊತ್ತಾಯ್ತಾ? ಆದ್ರಿಂದ ಸಂಪುಟ ವಿಸ್ತರಣೆಗೆ ಆಷಾಢದ ಅಡ್ಡಿ ನೋಡಿ. ಈ ದೇಶದಲ್ಲಿ ಏನೇನು ಅಡ್ಡಿ ಆಗುತ್ತೆ ಕಣ್ರಿ. ಶ್ರಾವಣ ಬಂದ್ರು ಅಡ್ಡಿ, ಆಷಾಢ ಬಂದ್ರು ಅಡ್ಡಿ. ಆಯ್ತಾ? ವಾರದಲ್ಲಿ ನಿಮ್ಗೆ ಗೊತ್ತಲ್ಲ, ಈ ವಾರಗಳದ್ದು ಬಹಳ ಮಜಾ ಇರುತ್ತೆ. ಆಮೇಲೆ ಈ ಸೋಮವಾರ ಶಿವನ ವಾರ ಏನು ಮಾಡಬಾರ್ದು, ಮಂಗಳವಾರ ಮಂಗಳ ಗ್ರಹ ಅಡ್ಡ ಹೊಡ್ಕೊಳತ್ತೆ, ಬುಧವಾರ ಬುಧು ಹಿಂಗ್ ಬಂದ್ಬಿಡ್ತಾನೆ, ಗುರುವಾರ ಗುರುಗಳ ವಾರ ರಾಯರಿದ್ದಾರೆ ಅಲ್ಲಿ ಹೋಗ್ಬೇಕು, ಶುಕ್ರವಾರ ಇನ್ನೊಂದು ಕೂಟ ಹೊಡ್ಕೊಳತ್ತೆ, ಚಾಮುಂಡೇಶ್ವರಿ ಬೆಟ್ಟಕ್ಕೋ ಅಲ್ಲಿ ಇಲ್ಲಿ ಹೋಗ್ಬೇಕು, ಶನಿವಾರ ಶನಿದೇವ್ರು ಕಂಡ್ರಿ ಅಯ್ಯೋ ಪಾಪ ಪಾಪ ಶನಿ ಊಟ ಹೊಡೆದ್ಬಿಡ್ತಾನೆ, ಭಾನುವಾರ ಸೂರ್ಯ ಪ್ರಖರವಾಗಿ ಉರಿತಿರ್ತಾನೆ. ಆದ್ರಿಂದ ವಾರದಲ್ಲಿ ಎಲ್ಲಾ ದಿನಗಳಲ್ಲೂ ಪ್ರಾಬ್ಲಮ್ ನಮ್ಗೆ. ಅದ್ರ ನಡುವೆ ನಮಗೆ ವಿಸ್ತರಣೆಗೆ ಕಾಯ್ತಾ ಕೂತಿರೋರು ಪಾಪ, ಅವ್ರ ಬಗ್ಗೆ ನಂಗೆ ಪಾಪ ಅನ್ಸುತ್ತೆ ಕಣ್ರಿ. ಇನ್ವೆಸ್ಟ್ ಮಾಡ್ಬಿಟ್ಟಿದ್ದಾರೆ, ಇನ್ವೆಸ್ಟ್ ಮಾಡಿದವ್ರನ್ನ ವಾಪಸ್ ತಗೋಬೇಕು ಈಗ ಅದಕ್ಕೆ ಆಷಾಢದ ಅಡ್ಡಿನೋ, ಶ್ರಾವಣದ ಅಡ್ಡಿನೋ, ಮಾರ್ಗಶಿರದ ಅಡ್ಡಿನೋ, ಯಾವ ಅಡ್ಡಿನೋ ಗೊತ್ತಿಲ್ಲ. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಬರಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.